ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಹಲವು ನೌಕರರು ಭಾಗವಹಿಸಿದ್ದಾರೆ. 38 ತಿಂಗಳ ವೇತನ ಹೆಚ್ಚಳ, ಅದರ ಜೊತೆಗೆ ಹಿಂಬಾಕಿಯಲ್ಲಿ 26 ತಿಂಗಳ ಹಿಂಬಾಕಿ ಪಾವತಿಸೋಕೆ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಆದರೂ ಸಾರಿಗೆ ನೌಕರರು ಪಟ್ಟು ಬಿಡದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆ ರಾಜ್ಯದ ಹಲವೆಡೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಪ್ರತಿಭಟನೆಯಲ್ಲಿ ಸಾವಿರಾರು ನೌಕರರು ಪಾಲ್ಗೊಂಡಿದ್ದಾರೆ. ಈ ಹಿನ್ನೆಲೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಸಾರಿಗೆ ನೌಕರರು ನಡೆಸುತ್ತಿರುವ ಪ್ರತಿಭಟನೆಗೆ ಬಿಜೆಪಿ ಸಾಥ್ ಕೊಟ್ಟಿದೆ. ಕೆಲ ಹೊತ್ತಲ್ಲೇ ನೌಕರರು ಪ್ರತಿಭಟನೆ ಮಾಡುತ್ತಿರುವಂತಹ ಫ್ರೀಡಂ ಪಾರ್ಕ್ಗೆ ಬಿಜೆಪಿಯ ನಾಯಕರು ಭೇಟಿ ಕೊಟ್ಟು ಹೋರಾಟಕ್ಕೆ ಸಾಥ್ ಕೊಡಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ. ಇವತ್ತು ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆ ಬೆಂಗಳೂರಿನ ಹೊರ ವಲಯದ ಆನೇಕಲ್ನಲ್ಲಿ ಎಂದಿನಂತೆ ಬಸ್ಗಳ ಓಡಾಟ ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಶಾಲಾ ಕಾಲೇಜು ಕೆಲಸಗಳಿಗೆ ತೆರಳುವವರು ಎಂದಿನಂತೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಸಾರಿಗೆ ನೌಕರರು ಪ್ರತಿಭಟನೆಗೆ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಬಸ್ ಸಂಚಾರ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಬಸ್ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ. ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆ ಮೈಸೂರಲ್ಲೂ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗಿಲ್ಲ. ವಾರದ ರಜೆಯಲ್ಲಿರುವ ನೌಕರರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆ ಎಂದಿನಂತೆ ಬಸ್ ಸಂಚಾರ ಇದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಬಸ್ ಸಂಚಾರ ಎಂದಿನಂತೆ ಇದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ಗಳು ಹೋಗ್ತಾ ಇದೆ. ಹೊರ ಜಿಲ್ಲೆ ಹಾಗೂ ನಗರ ಸಾರಿಗೆ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡ್ತಿದೆ. ಬೆಳ್ಳಹಳ್ಳಿ ಹಾಗೂ ಮಿಟ್ಟಗಾನಹಳ್ಳಿಯಲ್ಲಿ ಕಸದ ಲಾರಿಗಳು ಕ್ಲಿಯರ್ ಆಗಿವೆ. ನಿಂತಲೇ ನಿಂತಿದ್ದ ಕಸದ ಲಾರಿಗಳು ಮೂವ್ಮೆಂಟ್ ಶುರು ಮಾಡಿವೆ. ನಿನ್ನೆ ಗ್ರಾಮಸ್ಥರ ಜೊತೆಗೆ ಅಧಿಕಾರಿಗಳು ಸಭೆ ಮಾಡಿ ಅದು ಸಕ್ಸಸ್ ಆದ ಹಿನ್ನೆಲೆ ಕಸವನ್ನ ಡಂಪ್ ಮಾಡೋಕೆ ಲಾರಿಗಳು ಹೋಗ್ತಾ ಇವೆ. ಶೀಘ್ರದಲ್ಲೇ ಅನುದಾನ ರಿಲೀಸ್ ಮಾಡ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟ ಹಿನ್ನೆಲೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿರೋಧಿಸಿ ಹೋರಾಟವು 110 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ರೈತರು ಹಾಗೂ ಪ್ರಗತಿಪರ ಹೋರಾಟಕ್ಕೆ ನಟ ದುನಿಯಾ ವಿಜಯ್ ಸಾಥ್ ಕೊಟ್ಟಿದ್ದಾರೆ. ಹಿರೇಬಗನಾಳ ಗ್ರಾಮಸ್ಥರಿಗೆ ಕರೆ ಮಾಡಿ ಮಾತನಾಡಿದ ದುನಿಯಾ ವಿಜಯ್, ನಿಮ್ಮ ಹೋರಾಟದ ಬಗ್ಗೆ ನನಗೆ ಬಹಳ ಖುಷಿ ಇದೆ ಅಂತ ಹೇಳಿದ್ರು. ಸಮಯ ಸಿಕ್ಕಾಗ ನಾನು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಮೂಡಿಗೆರೆ ತಾಲೂಕಿನ ಕನ್ನಾಪುರ ಗ್ರಾಮದಲ್ಲಿರೋ ಕಾಫಿ ತೋಟದಲ್ಲಿ ಕಾಡಾನೆ ಬೀಡು ಬಿಟ್ಟಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ತೋಟದಲ್ಲಿರೋ ಕಾಫಿ ಗಿಡಗಳನ್ನು ನಾಶ ಮಾಡಿದ್ದು ಕಾಡಾನೆಯನ್ನ ಶೀಘ್ರದಲ್ಲೇ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಡೈರಿಯ ಅವ್ಯವಸ್ಥೆ ಖಂಡಿಸಿ ರಸ್ತೆಗೆ ಹಾಲು ಸುರಿದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಪಾಂಡವಪುರದ ಮಾಡರಹಳ್ಳಿಯಲ್ಲಿ ಘಟನೆ ನಡೆದಿರುವುದು. ಕಳೆದ 2 ದಿನಗಳಿಂದ ರೈತರಿಂದ ಹಾಲು ಕೊಳ್ಳದೆ ಡೈರಿಗೆ ಬೀಗ ಹಾಕಲಾಗಿತ್ತು. ಹೀಗಾಗಿ ಹಾಲಿನ ಡೈರಿಯ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ವಿವಿಧ ಧಾನ್ಯಗಳ ಖರೀದಿಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿವೆ. ಈ ಹಿನ್ನೆಲೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಮತ್ತು ರೈತ ಮುಖಂಡರೊಂದಿಗೆ ಸಭೆ ನಡೆಸೋಕೆ ಆಗ್ರಹಿಸಿ ರೈತರು ಚಿತ್ರದುರ್ಗ ಡಿಸಿ ಕಚೇರಿ ಬಳಿ ಧರಣಿ ಮಾಡುತ್ತಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯೋ ನೀರಿಗಾಗಿ ಗ್ರಾಮಸ್ಥರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗಿದೆ. ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಅಧ್ವಾನ ಆಗಿದೆ. ಹೆಸರಿಗಷ್ಟೇ 6 ಹೈಟೆಕ್ ಮಾರುಕಟ್ಟೆಗಳ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಮಾರ್ಕೆಟ್ ಕಟ್ಟಡಗಳ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಅಲ್ಲದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಕೆಲ ಮಾರುಕಟ್ಟೆಗಳಲ್ಲಿ ಬೆರಳೆಣಿಕೆಯಷ್ಟೇ ಮಳಿಗೆ ಇವೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಗಣದಾಳ ಗ್ರಾಮದ ಪಶು ಆಸ್ಪತ್ರೆ ಇದ್ದೂ ಕೂಡ ಇಲ್ಲದಂತಾಗಿದೆ. ಪಶು ಆಸ್ಪತ್ರೆ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಕಳೆದ 40 ವರ್ಷಗಳ ಹಿಂದೆ ಕಟ್ಟಿದ ಆಸ್ಪತ್ರೆ ಕಟ್ಟಡ ಇದಾಗಿದ್ದು ಮುಟ್ಟಿದ್ರೆ ಬೀಳೋ ಹಂತದಲ್ಲಿದೆ. ಇಂತಹ ಕಟ್ಟಡದಲ್ಲಿ ವೈದ್ಯರು ಕೂರೋದಕ್ಕೂ ಭಯ ಪಡ್ತಿದ್ದಾರೆ. ಹಾವೇರಿಯಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದ ರೈತರಿಗೆ ಬಂಪರ್ ಬೆಲೆ ಸಿಕ್ಕಿದೆ. ಬಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಡಬ್ಬಿ ಮೆಣಸಿನಕಾಯಿ 89,000ಕ್ಕೆ ಮಾರಾಟ ಆಗಿದೆ. ಗದಗ ಮೂಲದ ರೈತ ವಿಜಯ್ ಕುಮಾರ್ ಡಬ್ಬಿ ಮೆಣಸಿನಕಾಯಿ ಭರ್ಜರಿ ಆದಾಯ ಮಾಡಿಕೊಂಡಿದ್ದಾರೆ.
ಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಯ ವೀಕ್ಷಕರಾಗಿ ಆಯ್ಕೆಯ ಹಿನ್ನೆಲೆ ಮೊದಲ ಬಾರಿಗೆ ಅಸ್ಸಾಂಗೆ ಹೋಗ್ತಿದ್ದಾರೆ. ಇದೇ ವೇಳೆ ಕಾಮಾಖ್ಯ ದೇಗುಲಕ್ಕೂ ಕೂಡ ಸಿಎಂ ಡಿಕೆಶಿ ಭೇಟಿ ನೀಡಲಿದ್ದಾರೆ. ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ರಾಜಣ್ಣ, ದಲಿತ ಸಿಎಂ ಯಾಕಾಗಬಾರದು? ಕಾಂಗ್ರೆಸ್ ಎಲ್ಲಾ ಸಮುದಾಯದವರಿಗೂ ನ್ಯಾಯ ಕೊಡೋ ಪಕ್ಷ. ನಮ್ಮ ಪಕ್ಷದಲ್ಲಿ ಎಲ್ಲಾ ಸಮುದಾಯದವರಿಗೂ ಅವಕಾಶ ಸಿಕ್ಕಿದೆ. ಈಗ ದಲಿತರು ಸಿಎಂ ಆದರೆ ತಪ್ಪೇನು? ದಲಿತರು ಸಿಎಂ ಆದರೆ SC/ST ಸಮುದಾಯದವರಿಗೆ ಗೌರವ ಸಿಗುತ್ತೆ ಅಂತ ಹೇಳಿದ್ದಾರೆ. ಕೆಎನ್ ರಾಜಣ್ಣ ಪುತ್ರಿ ರಶ್ಮಿ ರಾಜಕೀಯ ಎಂಟ್ರಿ ವಿಚಾರದ ಬಗ್ಗೆಯೂ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಬಂದ್ರೆ ಖಂಡಿತವಾಗ್ಲೂ ನನ್ನ ಮಗಳನ್ನ ನಿಲ್ಲಿಸ್ತೀನಿ. ರಾಜೇಂದ್ರನ ವಿಚಾರ ಬೇರೆ. ಒಂದ್ ವೇಳೆ ಮೀಸಲಾತಿ ಬಂದ್ರಷ್ಟೇ ಮಗಳನ್ನ ಕರೆತರ್ತೀನಿ ಅಂತಂದಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ವೇಳೆ ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಮಾಜಿ ಸಿಎಂ BSYಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು BL ಸಂತೋಷ್ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಶಾಸಕ ಸುರೇಶ್ ಗೌಡ ವಿರುದ್ಧ ಮಾಜಿ ಶಾಸಕ DC ಗೌರಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಗತ್ಯವಾಗಿ ಪೆರಿಫೆರಲ್ ರಿಂಗ್ ರಸ್ತೆ ಮಾಡುವುದಕ್ಕಾಗಿ 740 ಕುಟುಂಬಗಳ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಅಂತ ಕಿಡಿಕಾರಿದರು. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮಾಜಿ ಶಾಸಕ ಬಸವರಾಜ್ ದಡೆ ಸುಗೂರು ಕಿಡಿಕಾರಿದ್ದಾರೆ. ತಂಗಡಗಿಯಿಂದ ಅಟ್ರಾಸಿಟಿ ರಾಜಕೀಯ ನಡೀತಾ ಇದೆ. ನನ್ನ ಜೊತೆ ಓಡಾಡೋರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ದಲಿತ ಆದ್ರೂ ನನ್ನ ಮೇಲೂ ಅಟ್ರಾಸಿಟಿ ಕೇಸ್ ದಾಖಲು ಮಾಡಲಾಗ್ತಾ ಇದೆ ಅಂತ ದಡೆ ಸುಗೂರು ಆರೋಪ ಮಾಡಿದ್ದಾರೆ. ಮೈಸೂರಿನ ಕೆನರಾ ಬ್ಯಾಂಕ್ನಲ್ಲಿ ಗ್ರಾಹಕರು ಅಡವಿಟ್ಟ ಚಿನ್ನದಲ್ಲಿ ವ್ಯತ್ಯಾಸ ಆರೋಪ ಸಂಬಂಧ ಕೊನೆಗೂ ಬ್ಯಾಂಕ್ನ ಅಕ್ಕಸಾಲಿಗನನ್ನ ಬಂಧಿಸಲಾಗಿದೆ. ಅಕ್ಕಸಾಲಿಗ ಅಶ್ವಿನ್ ಕುಮಾರ್ ಮನೋಹರ್ ಬಂಧಿತ ಆರೋಪಿ. ಇತ್ತ ಗ್ರಾಹಕರು ಅಡವಿಟ್ಟ ಚಿನ್ನದಲ್ಲಿ ಕೆಲ ಗ್ರಾಂ ಚಿನ್ನವನ್ನ ದೋಚಿ ಥೈಲ್ಯಾಂಡ್ನಲ್ಲಿ ಮೋಜು ಮಸ್ತಿ ಮಾಡಿದ್ದ. ವಾಪಸ್ ಬೆಂಗಳೂರಿಗೆ ಬಂದ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ಶಹರ ಪೊಲೀಸರು ಖತರ್ನಾಕ್ ಕಳ್ಳಿಯನ್ನ ಬಂಧಿಸಿದ್ದಾರೆ. ಶ್ರೀದೇವಿ ಕಟ್ಟೇಕಾರ ಬಂಧಿತ ಕಳ್ಳಿ. ಈಕೆ ಮಗುವಿನ ಜೊತೆಗೆ ಐಷಾರಾಮಿ ಕಾರ್ನಲ್ಲಿ ಜ್ಯುವೆಲರಿ ಶಾಪ್ಗೆ ಬಂದು ನಕಲಿ ಚಿನ್ನಾಭರಣ ಕೊಟ್ಟು ಅಸಲಿ ಚಿನ್ನವನ್ನ ಕದ್ದಿತಾ ಇದ್ಲು. ಕದ್ದ ದಿನವೇ ಚಿನ್ನವನ್ನ ಮಾರಾಟ ಮಾಡ್ತಿದ್ಲು. ಇದೇ ರೀತಿ ಬೆನಕ ಗೋಲ್ಡ್ನಲ್ಲಿ ಚಿನ್ನ ಮಾರಾಟ ಮಾಡೋಕೆ ಬಂದಾಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾಳೆ. ಐಷಾರಾಮಿ ಕಾರಲ್ಲಿ ಬಂದ ಕಳ್ಳರು 2 ಮನೆಗಳಿಗೆ ಕನ್ನ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಾವಣಗೆರೆಯ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ವೃದ್ಧ ದಂಪತಿ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಮನೆಯ ಬೀಗ ಮುರಿದು 150 ಗ್ರಾಂ ಚಿನ್ನಾಭರಣ, ಬೆಳ್ಳಿ, 1 ಲಕ್ಷ ನಗದು ಕಳ್ಳತನ ಮಾಡಲಾಗಿದೆ. ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ AI ಎಕ್ಸ್ಪೋ ನಡೀತಾ ಇದೆ. ಇವತ್ತು ಪ್ರಧಾನಿ ಮೋದಿ AI ಇಂಪ್ಯಾಕ್ಟ್ ಶೃಂಗಸಭೆಗೆ ಚಾಲನೆ ಕೊಟ್ಟಿದ್ದಾರೆ. AI ಇಂಪ್ಯಾಕ್ಟ್ ಟೆಕ್ನಲ್ಲಿ ಗೂಗಲ್ ಮತ್ತು ಆಲ್ಫಾಬೆಟ್ನ CEO ಸುಂದರ್ ಪಿಚಾಯ್, ಓಪನ್ AI CEO ಸ್ಯಾಮ್ ಆಲ್ಟ್ಮನ್, ಮೆಟಾದ ಮುಖ್ಯ AI ಅಧಿಕಾರಿ ಅಲೆಕ್ಸಾಂಡರ್ ವಾಂಗ್, ಆಂಥ್ರೋಪಿಕ್ನ CEO ಡೇರಿಯೋ ಅಮೋಡೆ ಸೇರಿದಂತೆ ಜಾಗತಿಕ ನಾಯಕರು ಭಾಗಿಯಾಗಿದ್ದಾರೆ. ಸುಂದರ್ ಪಿಳ್ಳೈ ಮಾತನಾಡಿ, ಭಾರತದಲ್ಲಿ ಗೂಗಲ್ ಪೂರ್ಣ ಪ್ರಮಾಣದ AI ಹಬ್ ಸ್ಥಾಪಿಸಲು $15 ಬಿಲಿಯನ್ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ವರಪಟ್ಟಾಳಂನಲ್ಲಿ ಪ್ರದೇಶದಲ್ಲಿ ಕಾಡಾನೆಯೊಂದು ಮನೆಗೆ ನುಗ್ಗೋಕೆ ಯತ್ನಿಸಿದೆ. ಮನೆಯೊಳಗೆ ಬಂದಂತಹ ಕಾಡಾನೆ ಮನೆ ನೋಡಿ ಏನೂ ಮಾಡದೆ ವಾಪಸ್ ಹೋಗಿದೆ. ಆನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿದೆ. ಈ ವಾರದಲ್ಲೇ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಸೇನೆ ಸಿದ್ಧವಾಗಿದೆಯಂತೆ. ಆದರೆ ಟ್ರಂಪ್ ಆದೇಶಕ್ಕೆ ಅಮೆರಿಕ ಸೇನೆ ಕಾಯ್ತಾ ಇದೆ. ಇನ್ಸ್ಟಾಗ್ರಾಂ ಲೈವ್ ಸ್ಟ್ರೀಮಿಂಗ್ ವೇಳೆ ಫಿಲ್ಟರ್ ಕೈಕೊಟ್ಟ ಪರಿಣಾಮ ಸುಂದರಿಯ ಸೌಂದರ್ಯ ಬಟಾ ಬಯಲಾಗಿದ್ದು, ಇದನ್ನು ಕಂಡ ಆಕೆಯ ಸುಮಾರು 1.4 ಲಕ್ಷ ಫಾಲೋವರ್ಸ್ ಅನ್ಫಾಲೋ ಮಾಡಿದ್ದಾರೆ. ಚೈನಾದಲ್ಲಿ ಘಟನೆ ನಡೆದಿರೋದು. ಕರ್ನಾಟಕ ತಂಡ ಉತ್ತರಾಖಂಡ ವಿರುದ್ಧ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಸಂಪೂರ್ಣ ಆಧಿಪತ್ಯ ಸಾಧಿಸಿದೆ. ಈ ಮೂಲಕ ಫೈನಲ್ ಟಿಕೆಟ್ ಪಕ್ಕಾ ಮಾಡಿಕೊಂಡಿದೆ. T20 ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಟೀಂ ಇಂಡಿಯಾ 17 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತವು 193 ರನ್ ಕಲೆ ಹಾಕಿತು. ಇವರಿ ಬೆನ್ನಟ್ಟಿದಂತಹ ನೆದರ್ಲ್ಯಾಂಡ್ಸ್ 176 ರನ್ ಗಳಿಸಿ ಸೋಲಿಗೆ ಶರಣಾಯಿತು. T20 ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಪಾಕಿಸ್ತಾನ ಗೆಲ್ಲುವ ಮೂಲಕ ಸೂಪರ್ 8 ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ಈ ಮೂಲಕ ಭಾರತದ ಜೊತೆ ಪಾಕಿಸ್ತಾನ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗುವ ಸಾಧ್ಯತೆ ಇದೆ.
ಇಂದು ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವೆ ಎರಡನೇ ಟಿ20 ಪಂದ್ಯ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಹರ್ಮನ್ಪ್ರೀತ್ ಕೌರ್ ಪಡೆ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದ್ದು ಇಂದಿನ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಗೆಲ್ಲೋ ವಿಶ್ವಾಸದಲ್ಲಿದೆ.